ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬರುವ ಮೇ 7ನೇ ತಾರೀಕು ಮಂಗಳವಾರ ದಿವಸ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಲಭ್ಯ ಆಗಲಿದೆಯಾ ಅಂಥದ್ದೊಂದು ಅನುಮಾನ ಶುಕ್ರವಾರ ದಿವಸ ನಡೆದಂಥ ವಿಚಾರಣೆಯಿಂದ ವ್ಯಕ್ತವಾಯಿತು. ನಿಮಗೆ ಗೊತ್ತಿರಲಿ, ಮಾರ್ಚ್ 21ಕ್ಕೆ ಈ ಮನುಷ್ಯ ಅರೆಸ್ಟ್ ಆಗಿತ್ತು. ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಮುಖ್ಯಮಂತ್ರಿ, ಅಬಕಾರಿ ಘೋಟಾಲ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಂಥ ಮನುಷ್ಯ. ಮಾರ್ಚ್ 21ರಿಂದ ಇಲ್ಲಿಯವರೆಗೂ ಅವರು ಎಡತಾಕಿದಷ್ಟು ಕೋರ್ಟಿಗೆ ಬಹುಶಃ ಇಲ್ಲಿಯವರೆಗೂ ಯಾವ ರಾಜಕೀಯ ವ್ಯಕ್ತಿಯೂ ಕೋರ್ಟಿನ ಮೊರೆ ಹೋಗಿಲ್ಲ. ಪ್ರತಿ ಬಾರಿಯೂ ಹಿನ್ನಡೆಯಾಗಿದೆ, ಪ್ರತಿ ಬಾರಿಯೂ ತಪರಾಕಿ ಹಾಕಿಸಿಕೊಂಡಿದ್ದಾರೆ. ಆದರೆ ಈ ಬಾರಿ ಅದೃಷ್ಟವೋ ಏನೋ, ಅವರ ಅದೃಷ್ಟವೋ ಏನೋ, ಈ ಬಾರಿ ವಿಭಾಗೀಯ ಪೀಠದಲ್ಲಿ ಕುಳಿತಿರುವಂಥ ಜಡ್ಜ್ ಮಹೋದಯ ಏನಿದ್ದಾರೆ, ಅವರು ಈ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನು ಅರ್ಜಿಯ ಕುರಿತು ಒಂದಷ್ಟು ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ತೋರಿಸಿದರು. ಪೀಠದಲ್ಲಿದ್ದಂಥ ಜಡ್ಜ್ ಯಾರು? ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ದೀಪಂಕರ್ ದತ್ತಾ. ಅಭಿಷೇಕ್ ಮನು ಸಿಂಘ್ವಿ ಅರವಿಂದ್ ಕೇಜ್ರಿವಾಲ್ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆದಂಥ SV ರಾಜು ಅವರು ವಾದ ಮಂಡನೆ ಮಾಡ್ತಾರೆ, ಪ್ರತಿವಾದ ಮಂಡನೆ ಮಾಡ್ತಾರೆ. ಚುನಾವಣೆ ಇದೆ, ಆದ್ದರಿಂದ ಇವರು ಪಕ್ಷದ ಕನ್ವೀನರ್ ಆಗಿದ್ದಾರೆ, ಮುಖ್ಯಸ್ಥರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೊರಗಡೆ ಇರುವುದು ಅನಿವಾರ್ಯ, ಪ್ರಚಾರಕ್ಕೆ ಹೋಗಬೇಕು. ಆದ್ದರಿಂದ ಇವರಿಗೆ ಮಧ್ಯಂತರ ಜಾಮೀನನ್ನು ಕೊಡಿ ಅಂತ ಕೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ. ಚುನಾವಣೆ ಯಾವಾಗಿದೆ ಅಂತ ಕೇಳ್ತಾರೆ ಜಡ್ಜು ಸಂಜೀವ್ ಖನ್ನಾ ಅವರು. ಯಾವಾಗ ಈ ಮಾತನ್ನು ಕೇಳಿದ್ರು ಆವಾಗ ಒಂದು ಅನುಮಾನ ಮೂಡುತ್ತೆ, ಹಾಗಾದರೆ ಇವರಿಗೆ ಜಾಮೀನು ಕೊಡಬೇಕು ಅಂತ ವಿಚಾರ ಇದೆಯಾ ಅನ್ನುವಂಥದ್ದು ಮೊದಲೇ ಪಾಯಿಂಟ್. ಎರಡನೇದ್ದು, ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ಅವರು ಹೇಳ್ತಾರೆ, ಇಲ್ಲ, ಇವರು 9 ಬಾರಿ ಸಮನ್ ಮಾಡಿದಾಗಲೂ ಬಂದು ಹಾಜರಾಗಿಲ್ಲ ಮತ್ತು ಇವರನ್ನು ನಾವು ಕೊನೆಗೆ ನಾವೇ ಬಂಧಿಸಿ ಕರ್ಕೊಂಬಂದು ವಿಚಾರಣೆ ನಡೆಸಬೇಕಾಯಿತು. ಆದ್ದರಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನು ಮಾತ್ರ ಕೊಡಬಾರದು. ಈಗಾಗಲೇ ಇವರ ಜೊತೆ ಇದ್ದಂಥ ಉಳಿದ ಸಹೋದ್ಯೋಗಿಗಳು ಮತ್ತು ಇವರು ಬಹಳಷ್ಟು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದ್ದಾರೆ. ಹೊರಗಡೆ ಬಂದರೆ ಇವರು ತಮ್ಮ ಸಂಪೂರ್ಣ ಇನ್ಫ್ಲೂಯೆನ್ಸನ್ನು ಬಳಸಿಕೊಂಡು, ಅಧಿಕಾರವನ್ನು ಬಳಸಿಕೊಂಡು ಇನ್ನಷ್ಟು ಈ ಕೇಸನ್ನು ತೊಂದರೆಗೆ ಸಿಲುಕಿ ಹಾಕಿಸ್ತಾರೆ. ಆದ್ದರಿಂದ ಇವರಿಗೆ ಜಾಮೀನನ್ನು ನೀಡಬಾರದು. ಆವಾಗ ಜಸ್ಟಿಸ್ ಸಂಜೀವ್ ಖನ್ನಾ ಕೇಳ್ತಾರೆ, ಆಮ್ ಆದ್ಮಿ ಪಕ್ಷದ ಮೇಲೆ ಏನಾದರೂ ಮೊಕದ್ದಮೆ ಇದೆಯಾ? ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ, ಮುಖ್ಯವಾದಂಥ ಅಂಶ ಇದು. ಆವಾಗ SV ರಾಜು ಅವರು ಹೇಳ್ತಾರೆ, ಇಲ್ಲ, ಕೇಸಿಲ್ಲ. ಇವ್ರು ಕೇಳ್ತಾರೆ, ಅಭಿಷೇಕ್ ಮನು ಸಿಂಘ್ವಿ ಹತ್ರ ಕೇಳ್ತಾರೆ, ಏನಾದರೂ ಇದರ ಮೇಲೆ ಮೊಕದ್ದಮೆ ಇದೆ? ಇಲ್ಲ, ಕೇಸಿಲ್ಲ. ಹಾಗಾದರೆ ಈಗ ನಡೀತಾ ಇರುವಂಥ ವಿಚಾರಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬಂಧಿಸಿದಾರಲ್ಲ, ಯಾವ ಗ್ರೌಂಡಿನಲ್ಲಿ ಬಂಧಿಸಲಾಗಿದೆ? SV ರಾಜು ಅವರು ಅದರ ಮಾಹಿತಿಯನ್ನು ಕೊಡ್ತಾರೆ. ಆವಾಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಒಂದು ಸರ್ಕಾರದಲ್ಲಿ ನಡೆದಂಥ ಹಗರಣ ಅಂತ ಏನು ಹೇಳ್ತಾರೆ, ಮೊದಲನೇದಾಗಿ ಹಗರಣಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಎರಡನೇದು, ವಿಚಾರಣೆಯನ್ನು ತುಂಬ ವಿಳಂಬ ನೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಮೂರನೇದು, ಇದರಲ್ಲಿ ಎಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ಇದರಲ್ಲಿ ಪಾತ್ರಧಾರಿ ಅನ್ನುವಂಥ ಎಲ್ಲಿಯೂ ಇದರ ಲವಲೇಶವೂ ಇಲ್ಲದೆ ಇರುವ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಿರುವುದು ಸರಿಯಲ್ಲ. ಆದ್ದರಿಂದ ಅವರನ್ನು ಜಾಮೀನಿನ ಮೇಲೆ ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು. ಆವಾಗ ಸಂಜೀವ್ ಖನ್ನಾ ಹೇಳ್ತಾರೆ, ಒಂದು ಪಕ್ಷ ಅಥವಾ ಒಂದು ಕಂಪನಿ ಒಂದು ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಅದರ ಮುಖ್ಯಸ್ಥ ಉತ್ತರದಾಯಿ ಆಗ್ತಾನೆ ಆಗಲ್ವಾ ಅಂತ ಕೇಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ನೋಡಿ. ಆವಾಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಒಂದು ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರು ಅಥವಾ ಒಬ್ಬ ಗುಮಾಸ್ತ, ಒಬ್ಬ ಅಕೌಂಟೆಂಟು, ಆತ ಯಾವುದೋ ಭ್ರಷ್ಟಾಚಾರ ಮಾಡಿರ್ತಾರೆ, ಹಗರಣ ಮಾಡಿರ್ತಾರೆ. ಹಾಗಂತ ಆ ಕಂಪನಿಯ ಮುಖ್ಯಸ್ಥನನ್ನು ಬಂಧಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಾಡ್ತಾರೆ. ಆವಾಗ ಜಡ್ಜ್ ಮಹೋದಯ ಹೇಳ್ತಾರೆ, ಒಂದು ಕಂಪನಿಯಲ್ಲಿ ನಡೆದ ಹಗರಣಕ್ಕೆ ಅದರ ಮುಖ್ಯಸ್ಥ ಕೂಡ ಉತ್ತರದಾಯಿಯಾಗುತ್ತಾನೆ. ಅಂದರೆ ಈಗ ಒಂದು ಸೂಕ್ಷ್ಮವಾದ ವಿಚಾರ ಇಲ್ಲಿರುವುದೇನೆಂದರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪರೋಕ್ಷವಾಗಿ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತಾ ಅವರು ಹೇಳಿದ್ದೇನೆಂದರೆ, ನೀವು ಅರವಿಂದ್ ಕೇಜ್ರಿವಾಲ್ ಮೇಲೆ ಮಾತ್ರ ಮೊಕದ್ದಮೆ ಹಾಕಬೇಕಾದದ್ದಲ್ಲ, ಈ ಆಮ್ ಆದ್ಮಿ ಪಕ್ಷದ ಮೇಲೆಯೂ ಮೊಕದ್ದಮೆಯನ್ನು ಹೇರಿ ಅಂತ. ಇದೇ ರೀತಿ ಹೈಕೋರ್ಟು ಕಳೆದ ಬಾರಿ ಹೇಳಿತ್ತು, ನಿಮಗೆ ನೆನಪಿರಲಿ, ಮಾರ್ಚ್ 21ನೇ ತಾರೀಕು ಮಧ್ಯಾಹ್ನ. ಇಷ್ಟಲ್ಲಾದರೂ ಈ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೀವು ಯಾಕೆ ಬಂಧಿಸಿಲ್ಲ ಅಂತ ಕೋರ್ಟ್ ಕೇಳಿರುತ್ತೆ ಹೈಕೋರ್ಟ್ನಲ್ಲಿ, ದಿಲ್ಲಿ ಹೈಕೋರ್ಟ್ನಲ್ಲಿ. ಹಾಗೆ ಕೇಳಿ ಮಧ್ಯಾಹ್ನ 3 ಗಂಟೆಗೆ ಆ ರೀತಿ ಕೇಳಿರುತ್ತೆ, ರಾತ್ರಿ 8:35ಕ್ಕೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕೋರ್ಟು ಸೊಪ್ಪ ಹಾಕ್ಲಿಕ್ಕಾಗೋಲ್ಲ. ಚುನಾವಣೆಗೂ ಮತ್ತು ಅಪರಾಧಕ್ಕೂ ಸಂಬಂಧ ಇಲ್ಲ, ಚುನಾವಣೆ ಹೊರಗಡೆ ನಡೀತಾ ಇರೋದು. ಇಲ್ಲಿ ಅಪರಾಧ ನಡೆದ ವ್ಯಕ್ತಿಯ ವಿರುದ್ಧ, ಆರೋಪಿಯ ವಿರುದ್ಧ ನಾವು ಆತನ ವಿಚಾರಣೆಯನ್ನು ಮಾಡುವುದು ಮಾತ್ರ ನಮ್ಮ ಕೆಲಸ. ಹಾಗೇನಾದರೂ ನಾವು ಮಾಡಿದ್ದೆ ಆದರೆ ನಾಳೆ ಹೆಸರು ಹೇಳ್ತಾರೆ,
ದಾವೂದ್ ಇಬ್ರಾಹಿಂ ಕೂಡ ರಾಜಕೀಯದಲ್ಲಿ ಪಾಲ್ಗೊಳ್ಳುವಂಥ ರಾಜಕೀಯ ಪಕ್ಷ ಮಾಡುವಂಥ ಕೆಲಸ ಆಗಬಹುದು. ಅಂಥದ್ದೊಂದು ಅನಾಹುತ ಆಗುತ್ತೆ. ಆದ್ದರಿಂದ ಮಾಡಲಿಕ್ಕಾಗಲ್ಲ. ಈ ಕೇಸನ್ನು ವಜಾ ಮಾಡುವುದಷ್ಟೇ ಅಲ್ಲ, ದಂಡ ಹಾಕ್ತೀನಿ ಅಂತ ಹೇಳ್ತಾರೆ. ಆದರೆ ಇದೇ ದೇಶದಲ್ಲಿ ಸುಪ್ರೀಂ ಕೋರ್ಟು ಇವತ್ತು ನಡೆದ ವಿಚಾರಣೆಯಲ್ಲಿ ಚುನಾವಣೆಯ ವಿಚಾರವಾಗಿ ನಿಬಂಧನೆಗಳನ್ನು ಏನು ಹೇರಬೇಕು ಅಂತ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಕೇಳಿದೆ. ಮೇ 7ಕ್ಕೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರ್ತಾರಾ? ಬಂದ ಮೇಲೆ ಈತ ಮಾಡುವಂಥ ಅರಾಜಕತೆ ಹೇಗಿರುತ್ತೆ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.